ಪ್ರೀತಿಯನ್ನ ನಿರಾಕರಿಸಿದ್ಲು ಅನ್ನುವಂತಹ ಏಕೈಕ ಕಾರಣಕ್ಕೆ ಪರೀಕ್ಷೆ ಮುಗಿಸಿ ವಾಪಸ್ ಆಗ್ತಾ ಇದ್ದಂತಹ ವಿದ್ಯಾರ್ಥಿನಿಯನ್ನ ಭರ್ಬರವಾಗಿ ಹತ್ಯೆಗೈದಿದ್ದ ಪಾಗಲ್ ಪ್ರೇಮಿ. ತದನಂತರ ಹೊರ ರಾಜ್ಯದಲ್ಲಿ ಹೋಗಿ ತಲೆಮರೆಸಿಕೊಂಡಿದ್ದ. ಈಗ ಆತನನ್ನ ಹೆಡೆಮುರಿ ಕಟ್ಟಿದ್ದಾರೆ. ಈ ಹತ್ಯೆಗೆ ಕಾರಣ ಏನು ಅನ್ನೋದನ್ನ ಪೊಲೀಸರ ಮುಂದೆ ಆತ ಬಿಚ್ಚಿಟ್ಟಿದ್ದಾನೆ. ಹಾಗಾದ್ರೆ ಈ ಪಾಗಲ್ ಪ್ರೇಮಿ ಪೊಲೀಸರ ತನಿಖೆಯಲ್ಲಿ ಕೊಟ್ಟಂತಹ ಮಾಹಿತಿ ಆದ್ರೂ ಏನು? ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಿನಲ್ಲಿ ವಿದ್ಯಾರ್ಥಿನಿ ಯಾಮಿನಿ ಹತ್ಯೆ ಪ್ರಕರಣ. ತನಿಖೆ ವೇಳೆ ಹತ್ಯೆ ಹಿಂದಿನ ಲವ್ ಕಹಾನಿ ಬಿಚ್ಚಿಟ್ಟ ಹಂತಕ. ಮದುವೆಗೆ ಒಪ್ಪದಿದ್ದಕ್ಕೆ ಕೊಲೆ, ಸತ್ಯ ಕಕ್ಕಿದ ಪಾಗಲ್ ಪ್ರೇಮಿ. ಪ್ರೀತಿ ಮಾಡಿದ ಹುಡುಗಿ ಮದುವೆ ನಿರಾಕರಣೆ ಮಾಡಿದ್ಲು ಅನ್ನೋ ಕಾರಣಕ್ಕೆ ಪ್ರೇಯಸಿ ಯಾಮಿನಿಯನ್ನ ಬರ್ಬರವಾಗಿ ಚಾಕುವಿನಿಂದ ಚುಚ್ಚಿ ಆರೋಪಿ ವಿಘ್ನೇಶ್ ಶ್ರೀರಾಂಪುರ ಪೊಲೀಸರ ಅತಿಥಿಯಾಗಿದ್ದಾನೆ. ಹಂತಕ ವಿಘ್ನೇಶ್ನನ್ನ ಕಸ್ಟಡಿಗೆ ಪಡೆದಿರೋ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ವಿಚಾರಣೆ ವೇಳೆ ಪ್ರೇಯಸಿ ಯಾಮಿನಿ ಹತ್ಯೆ ಹಿಂದಿನ ಕಾರಣ ಕಕ್ಕಿದ್ದಾನೆ. ಪ್ರೀತಿ ಮಾಡಿದ್ದೇನೆ, ಮದುವೆ ಮಾಡಿಕೊಡುವಂತೆ ಎರಡೆರಡು ಬಾರಿ ಯುವತಿ ಪೋಷಕರ ಬಳಿ ಕೇಳಿಕೊಂಡಂತೆ ಹಂತಕ ವಿಘ್ನೇಶ್ ಹಾಗೂ ಯಾಮಿನಿ ನಡುವೆ ವಯಸ್ಸಿನಲ್ಲಿ ಸುಮಾರು 8 ವರ್ಷಗಳ ಅಂತರ ಇತ್ತು. ಹಾಗಾಗಿ ಹಂತಕನ ಜೊತೆ ಮದುವೆಯಾಗಲು ಯಾಮಿನಿ ನಿರಾಕರಣೆ ಮಾಡಿದ್ಲು. ಯಾವಾಗ ಮನೆಗೆ ಹೋಗಿ ಮದುವೆ ಮಾಡಿಕೊಡಲು ಕೇಳಿದ್ರೂ ಕೊಡಲು ಒಪ್ಪದೆ ಹೋಗಿದ್ದಕ್ಕೆ ಹತ್ಯೆ ಮಾಡಲು ಸ್ಕೆಚ್ ಹಾಕಿಕೊಂಡಿದ್ದಂತೆ ಹಂತಕ. ನಾನು ಪ್ರೀತಿಸಿದ ಹುಡುಗಿ ನನ್ನ ಬಿಟ್ಟು ಯಾರಿಗೂ ಸಿಗಬಾರದು ಎಂದು ಹತ್ಯೆ ಮಾಡಿದ್ದಾಗಿ ಪೊಲೀಸರ ಮುಂದೆ ಹತ್ಯೆ ಹಿಂದಿನ ಲವ್ ಕಹಾನಿ ಹೇಳಿದ್ದಾನೆ ಪಾಗಲ್ ಪ್ರೇಮಿ ವಿಘ್ನೇಶ್. ಇನ್ನು ಹಂತಕ ವಿಘ್ನೇಶ್ಗೆ ಶೂಟ್ ಮಾಡಿ ಸಾಯಿಸಬೇಕೆಂದು ಆಗ್ರಹಿಸಿ ಎರಡೆರಡು ಬಾರಿ ಸ್ಥಳೀಯರು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿರುವ ಹಂತಕ ವಿಘ್ನೇಶ್ನನ್ನ ಪೊಲೀಸರು ಶ್ರೀರಾಂಪುರ ಪೊಲೀಸ್ ಠಾಣೆಯಲ್ಲಿದ್ದರೆ ಗಲಾಟೆಗಳು ಆಗಬಹುದೆಂದು ಮುಂಜಾಗ್ರತಾ ಕ್ರಮವಾಗಿ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಇರಿಸಿ ತನಿಖೆ ಮಾಡಲಾಗುತ್ತಿದೆ. ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.